ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಅತಿಥಿಗಳು ನಮ್ಮ ಜೊತೆಗಿರ್ತಾರೆ. ರಾಜ್ಯದಾದ್ಯಂತ ಈ ವಾರ ಅತಿ ಹೆಚ್ಚು ಚರ್ಚೆಯಾಗಿರೋದು ಬಿಡದಿ ಟೌನ್ಶಿಪ್ ವಿಷಯ. ಸರ್ಕಾರ ಅದರ ಪರ ಇದೆ, ವಿರೋಧ ಪಕ್ಷಗಳು ಅದರ ವಿರುದ್ಧ ಇದ್ದಾವೆ. ರೈತರಲ್ಲೂ ಎರಡು ಗುಂಪುಗಳು. ಹೀಗಿರುವಾಗ ಬಿಡದಿ ಟೌನ್ಶಿಪ್ ಯೋಜನೆ ಮುಂದುವರಿಬೇಕು ಅನ್ನುವುದಾದರೆ ಯಾಕೆ, ಇದು ಇಲ್ಲಿಗೆ ನಿಲ್ಲಬೇಕು ಅನ್ನುವುದಾದರೂ ಯಾಕೆ? ಈ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಇಬ್ಬರು ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. JDSನಿಂದ ಪ್ರದೀಪ್ ಅವರು, ನಟರಾಜ್ ಗೌಡ ಅವರು ಕಾಂಗ್ರೆಸ್ನಿಂದ. ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅವರನ್ನು ಪ್ರಶ್ನಿಸೋದಕ್ಕೆ ಅನೇಕ ರೈತರು ಮತ್ತು ಪಕ್ಷಗಳ ಪ್ರತಿನಿಧಿಗಳು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಇಬ್ಬರಿಗೂ ಸ್ವಾಗತ. ನಮಸ್ತೆ. ನಟರಾಜ್ ಗೌಡ್ರೆ, ಸರ್ಕಾರ ಹಠಕ್ಕೆ ಬಿದ್ದು ಬಿಟ್ಟಿದೆ, ಯೋಜನೆ ಮಾಡಲೇಬೇಕು ಅಂತ. ಯಾಕೆ ಇಷ್ಟೊಂದು ಹಠ? ಯಾಕೆ ರೈತರ ವಿರೋಧ ಕಟ್ಕೊಳ್ತೀರಿ? ರೈತರ ವಿರೋಧ ಅಲ್ಲ, ಅಟಕ್ ಬಿದ್ದಿರೋದು ಯಾಕೆ ಅಂದರೆ ರೈತರು ಪರವಾಗಿರೋದಕ್ಕೆ ಅಟಕ್ ಬಿದ್ದಿರೋದು. 20 ವರ್ಷದಿಂದ ಅವರು ಯಾವ ಬವಣೆಯನ್ನು ಅನುಭವಿಸಿದ್ದಾರೆ, ಯಾವ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ್ದಾರೆ, ಅದಕ್ಕೆ ಮುಕ್ತಿ ಕಾಣಿಸ್ಬೇಕು. ಆಮೇಲೆ ಈ ಯೋಜನೆ ಅವತ್ತಿಂದ ಎಲ್ಲೂ ನಿಂತಿಲ್ಲ. ಯಾವತ್ತೂ ಈ ಯೋಜನೆಯ ಯಾರಾದರೂ ರೆಡ್ ಝೋನ್ ತೆಗೆದು ಅನುಕೂಲ ಮಾಡಿಕೊಟ್ಟಿದ್ರೆ ಯಾರದು ಅಬ್ಜೆಕ್ಷನ್ ಇರ್ತಿರ್ಲಿಲ್ಲ. ಅದನ್ನು ಮುಂದುವರ್ಸ್ಕೊಂಡೇ ಬಂದಿದ್ದಾರೆ. ಮಾನ್ಯ ಯಡಿಯೂರಪ್ಪನವರು ಕೊನೆ ಬಾರಿ 2020 ಕೂಡ ಮುಂದುವರ್ಸ್ಕೊಂಡೇ ಬಂದಿದ್ದಾರೆ. ಅಂತಿಮ ನಿರ್ಧಾರ ಈಗ ರೈತರ ಬವಣೆ ನೀಗಬೇಕು ಅಂದ್ರೆ ಜಮೀನು ಮಾರಬೇಕು. ಇಲ್ಲ, ನೋಡ್ರಿ, ಅಭಿವೃದ್ಧಿ ಅನ್ನೋದೇನು ಗೊತ್ತಾ? ಕೈಗಾರಿಕಾ ಅಭಿವೃದ್ಧಿ ಹೆಂಗಾಗ್ತದೆ? ಇಲ್ಲಿ ಮರುಭೂಮಿಲ್ಲ ಮಾಡ್ತಾರೆ. ರೈತರು ಜಮೀನು ತೆಗೆದುಕೊಂಡು ಅವ್ರಿಗೆ ಅನುಕೂಲ ಆಗಂಗೆ ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ದ ಫಸ್ಟ್ ಸ್ಟೇಕ್ ಹೋಲ್ಡರ್, ಹೂ ಇಸ್ ದ ಫಸ್ಟ್ ಸ್ಟೇಕ್ ಹೋಲ್ಡರ್? ದ ಫಾರ್ಮರ್ಸ್ ಆರ್ ದ ಫಸ್ಟ್ ಸ್ಟೇಕ್ ಹೋಲ್ಡರ್. ಅದಾದ್ಮೇಲೆ ಸರ್ಕಾರ, ಅದಾದ್ಮೇಲೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಅದಾದ್ಮೇಲೆ ಕಾರ್ಖಾನೆಗಳು, ಇವರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಸೇರಿ ಒಂದು ಅಭಿವೃದ್ಧಿ ಅಂತ ಆಗೋದು. ರೈತರನ್ನ ಒಳಗೊಂಡಂತೆ ಅವ್ರನ್ನ ಆರ್ಥಿಕ ಚಟುವಟಿಕೆಗಳಲ್ಲಿ ಅವರ ಪಾಲುಗೊಳ್ಳಕ್ಕೆ ಅಗತ್ಯ. ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಜಮೀನು ಕೊಟ್ಟು ರೈತರನ್ನ ಒಳಗೊಂಡು ಅಭಿವೃದ್ಧಿ ಆಯ್ತಲ್ಲ, ಹಂಗೆ ಕರೆಕ್ಟ್. ನೀವು ಅದನ್ನು ಕರೆಕ್ಟ್ ಸರಿಯಾದ ಮಾಹಿತಿ ಹೇಳಿದ್ರಿ ನೀವು. ಯಾಕಂದ್ರೆ ದೇವನಹಳ್ಳಿದಲ್ಲಿ ಕೇಳಿ ನೋಡಿ, ದೇವನಹಳ್ಳಿದಲ್ಲಿ ಅದೊಂದೇ ಜಾಗ ಅಲ್ಲ. ನೀವು ಚನ್ನರಾಯಪಟ್ಟಣದ ಮಾತ್ರ ಮಾತಾಡ್ತಾ ಇದ್ದೀರಿ. ದೇವನಹಳ್ಳಿ ತಾಲೂಕಲ್ಲಿ, ದೇವನಹಳ್ಳಿ ತಾಲೂಕಿನಲ್ಲಿ ಇಲ್ಲಿವರೆಗೂ ರೈತರು ಕೊಟ್ಟಿರ್ತಕ್ಕಂಥ ಜಮೀನು 6,000 ಎಕರೆ. ಅದು ಬೇರೆ ಬೇರೆ ಜಾಗಗಳಲ್ಲಿ ತಾವು ನೋಡಿದ್ದೀರಿ. ಈ ಕೆಲವು ಜಾಗದಲ್ಲಿ ಎಲ್ಲಿ 95% ರೈತರು ಒಪ್ಪಿಗೆ ಕೊಟ್ಟಿಲ್ಲ, ಅದನ್ನು ಕೈ ಬಿಡಲಾಗಿದೆ. ಅದೇ ಇಡೀ ರಾಜ್ಯದಲ್ಲಿ ಈಗ ಕ್ವೀನ್ ಸಿಟಿ ಅಂತೇಳಿ ದೊಡ್ಡಬಳ್ಳಾಪುರದಲ್ಲಿ 5,800 ಎಕರೆ ಅಕ್ವಿಷನ್ ನಡೀತಾ ಇದೆ. ಅಲ್ಲಿ 80% ರೈತರು ಅನುಮತಿ ಕೊಟ್ಟಿದ್ದಾರೆ. ಶಿಡ್ಲಘಟ್ಟದಲ್ಲಿ 5,000 ಎಕರೆ ಅಕ್ವಿಷನ್ ನಡೀತಾ ಇದೆ. ಅಲ್ಲೂ ಕೂಡ ರೈತರು ಅನುಮತಿ ಕೊಟ್ಟಿದ್ದಾರೆ. ಅಂದರೆ 80% ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ. ಹಂಗಿರ್ಬೇಕಾದ್ರೆ ಎಲ್ಲೆಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ ಅಲ್ಲೆಲ್ಲ ಕಡೆ ಅಭಿವೃದ್ಧಿಯನ್ನು ಮಾಡಲೇಬೇಕಾಗಿದೆ. ಇಡೀ ರಾಜ್ಯದಲ್ಲಿ ಸುಮಾರು 20 ರಿಂದ 22 ಕಡೆ ಅಕ್ವಿಷನ್ ನಡೀತಾ ಇದೆ, ಕೈಗಾರಿಕರಣ ನಡೀತಾ ಇದೆ. ಆಗಿರ್ಬೇಕಾದ್ರೆ ಇಲ್ಲೂ ಕೂಡ, ಬಿಡದಿನಲ್ಲೂ ಕೂಡ ರೈತರು ವಾಲಂಟಿಯರ್ ಆಗಿ ಬಂದು ಇದಕ್ಕೊಂದು ಮುಕ್ತಿ ಕಾಣಿಸಿ, ಇದು ದಯವಿಟ್ಟು ಇದನ್ನು ಒಂದು ಯೋಜನೆಯನ್ನು ಕೈಗೊಳ್ಳಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂಡಿರೋದ್ರಿಂದ ತ್ವರಿತಗತಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ರೈತರು 85% 90% ರೈತರು ಅಲ್ಲಿನ ರೈತರು ಭಾಳ ಸಂತೋಷವಾಗಿದ್ದಾರೆ, ಸ್ವಾಗತ ಮಾಡಿದ್ದಾರೆ. ವಾಲಂಟಿಯರ್ ಆಗಿ ಬಂದು ನಮ್ಮ ಇಲಿ ಜಾಗದಿಂದಲೇ ನಮ್ಮ ಶಂಕುಸ್ಥಾಪನೆ ಮಾಡಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಈಗ ನೀವು ಫಸ್ಟ್ ಅಧಿಸೂಚನೆ ಒಂದು ನೋಡಿದಿರಿ, 518 ಎಕರೆನಲ್ಲಿ ಸುಮಾರು ಮೋರ್ ದ್ಯಾನ್ 85% ರೈತರು ಆಲ್ರೆಡಿ ಅನುಮತಿ ಪತ್ರಕ್ಕೆ ಸಹಿ ಹಾಕಿಬಿಟ್ಟಿದ್ದಾರೆ. 85% ರೈತರು ಪೊರಕೆ ಹಿಡ್ಕೊಂಡು ನಿಂತರು. 10-15% ರೈತರು 5%. ಅದು ಯಾಕಂದ್ರೆ ಈಗ ಏನ್ ಗೊತ್ತಾ, ಈ ರಾಜಕೀಯ ನಡೀತದೆ. ಮಾನ್ಯ ಕುಮಾರಸ್ವಾಮಿ ಅವ್ರಿಗಾಗ್ಬೋದು ಅಥವಾ ಅಶೋಕ್ ಅವ್ರಿಗಾಗ್ಬೋದು, ತಮ್ಮ ರಾಜಕೀಯದ ಅಸ್ತಿತ್ವ ಕಾಡ್ತಾ ಇದೆ. ಅದಕ್ಕೆ ಪಾಪ ಆ ರೈತರಿಗೆ ದಿಕ್ಕು ತಪ್ಪಿಸಿ ಪ್ರಚೋದನೆ ಮಾಡಿ ತಮ್ಮ ರಾಜಕೀಯ ಅಸ್ತಿತ್ವನ ಉಳಿಸ್ಕೊಳ್ಳೋಕ್ಕಾಗಿ ಪ್ರಚಲಿತದಲ್ಲಿ ಇರಲಿಕ್ಕೋಸ್ಕರ ಈ ರೀತಿಯ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅದು ಅಗತ್ಯ ಇರಲಿಲ್ಲ. ಆಕ್ಚುಲಿ ಅವ್ರಿಗೂ ಗೊತ್ತಿದೆ. ಯಾಕಂದ್ರೆ ಮಾನ್ಯ ಕುಮಾರಸ್ವಾಮಿ ಅವರು 2018 ಮುಖ್ಯಮಂತ್ರಿ JDS ಉಳಿಬೇಕು ಅಂದ್ರೆ ಟೌನ್ಶಿಪ್ ಆಗಬಾರದು. ಹಂಗಿಲ್ಲ, ಅದು ಕೇವಲ ರಾಮನಗರ. ಈಗ ಹಳೆ ಮೈಸೂರು ಭಾಗದಲ್ಲಿ ಬಿಡದಿಗೆ ಹೋಗಿ ಪ್ರೊಟೆಸ್ಟ್ ಮಾಡಲಿ ಮಾನ್ಯ ಕುಮಾರಸ್ವಾಮಿ ಅವರು. 5,800 ಎಕರೆ ಕ್ವೀನ್ ಸಿಟಿಗೆ ಅಕ್ವೈರ್ ಆಗ್ತಾ ಇದೆಯಲ್ಲ. ಈಗ ಶಿಡ್ಲಘಟ್ಟದಲ್ಲಿ 5,000 ಎಕರೆ ಅಕ್ವೈರ್ ಆಗ್ತಾ ಇದೆಯಲ್ಲ, ಆಲ್ರೆಡಿ ಅಕ್ವೈರ್ ಆಗ್ತಾ ಇದೆ. ಸೊ ಅದಕ್ಕೆ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಲಿ, ಮಾಡ್ತಾರಾ? ಇಲ್ಲಿಲ್ಲ. ಮೈಸೂರಲ್ಲಿ ಸೆಮಿಕಂಡಕ್ಟರ್ ಇಂಡಸ್ಟ್ರೀಸ್ಗೆ ಅಕ್ವೈರ್ ಆಗ್ತಾ ಇದೆ, ಅಲ್ಲೋಗಿ ಪ್ರೊಟೆಸ್ಟ್ ಮಾಡ್ತಿದಾರ? ಇಲ್ಲ. ಬೆಳಗಾವಿಯಲ್ಲಿ ಮಾಡ್ತಾ ಇದಾರ, ಗದಗಲ್ಲಿ ಮಾಡ್ತಾ ಇದಾರ, ಬಿಜಾಪುರಲ್ಲಿ ಕೂಡ ಇಂಡಸ್ಟ್ರಿಗೆ ಅಕ್ವೈರ್ ಆಗ್ತಾ ಇದೆ, ಇವನ್ ಹಾಸನಲ್ಲಿ ಆಗ್ತಾ ಇದೆ. ಸರ್, ಅಲ್ಲಿ ರೈತರು ಬನ್ನಿ 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 ಅಂತ ಕರೀತಾರೆ. ಈಗ ಕುಮಾರಸ್ವಾಮಿ ಅವ್ರಿಗೆ ಬನ್ನಿ 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 ಅಂತ ಕರೀತಾರೆ. ಕುಮಾರಸ್ವಾಮಿ ಅವ್ರಿಗೆ ಏನ್ ಗೊತ್ತಾ, ತಾವು ಎಲ್ಲಿ ಅಸ್ತಿತ್ವ ಕಳ್ಕೊಳ್ತಾ ಇದ್ದಾರೆ, ಎಲ್ಲಿ ರಾಜಕೀಯ ಅವ್ರದ್ದು ಎಂಡಿಂಗ್ ಆಗ್ತಾ ಇದೆ, ಆ ಜಾಗದಲ್ಲಿ ತಾವು ಭವಿಷ್ಯ ಕಾಣ್ಕೋಬೇಕು, ತಮ್ಮ ಮಗನಿಗೆ ಭವಿಷ್ಯ ಕೊಡಬೇಕು, ಅದಕ್ಕಾಗಿ ಈ ರೀತಿಯ ನಾಟಕವನ್ನು ಆಡ್ತಿದ್ದಾರೆ. ಅದು ಅಗತ್ಯ ಇಲ್ಲ. ಯಾಕಂದ್ರೆ ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಗೊತ್ತು, 2006ರಲ್ಲಿ ಅವ್ರು ಶುರು ಮಾಡಿದವರು 2018 ಕೂಡ ಮುಖ್ಯಮಂತ್ರಿ ಆಗಿದ್ರು. ಯಾಕೆ ಅದನ್ನ ರೆಡ್ ಝೋನ್ ತೆಗೆದು ಬಿಟ್ಬಿಡ್ಲಿಲ್ಲ? ಅದನ್ನ ಎಲ್ಲೋ ಝೋನ್ ಆದ್ರೂ ಅವತ್ತು ಎಲ್ಲೋ ಝೋನ್ ಆದ್ರೂ ಮಾಡ್ಬೋದಾಗಿತ್ತು. ರೈತರು ಮಾರಂಗೂ ಇಲ್ಲ, ಕಟ್ಟಂಗೂ ಇಲ್ಲ, ಕನ್ವರ್ಷನ್ ಮಾಡಂಗೂ ಇಲ್ಲ. ಪಾಪ ಅವ್ರನ್ನ ಯಾಕೆ ಅಷ್ಟೊಂದು ಚಿತ್ರಹಿಂಸೆ ಕೊಡಬೇಕಾಗಿತ್ತು? ಅದಾದ್ಮೇಲೆ ಯಡಿಯೂರಪ್ಪನವ್ರು ಬಂದರು 2020ರಲ್ಲಿ. 2020 ಮೇ 18ನೇ ತಾರೀಕು ಅವರು ಒಂದು ರೆಸಲ್ಯೂಷನ್, ಇಲ್ಲ ನಮಗೆ ಬೇಕಾಗಿದೆ 9,000 ಎಕರೆ ಬೇಕಾಗಿದೆ, ಇಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ, ಕೈಗಾರಿಕೆ, ವಸತಿ ಮತ್ತು ಇಂಡಸ್ಟ್ರಿ, ವಾಣಿಜ್ಯ ಇದಕ್ಕೋಸ್ಕರ ಬೇಕಾಗಿದೆ, ಅದಕ್ಕಾಗಿ ಮುಂದುವರಿಸ್ತೀವಿ ಅಂತ ಹೇಳಿದಾರಲ್ಲ 2020ರಲ್ಲಿ. ಬೇರೆ ಬಿಟ್ಬಿಡಿ,
2020ರಲ್ಲಿ 1000 ಎಕರೆ ಬಿಡದಿಲ್ಲಿ ಅಕ್ವೈರ್ ಮಾಡಿದಾಗ ಸುಮಾರು 80 ಲಕ್ಷ ರೂಪಾಯಿ 90 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಅವತ್ತು ಅಕ್ವೈರ್ ಮಾಡಲ್ಲ 1000 ಎಕರೆ. ಆ ಸಮಯದಲ್ಲಿ ಅವ್ರಿಗೇನು ಹೋರಾಟ ಮಾಡ್ಬೇಕಂತ ಅನ್ಸಿಲ್ವಾ ಅವಾಗ? ಕೇವಲ 5 ವರ್ಷಗಳಲ್ಲಿ ರೈತರಿಗೆ 80 ಲಕ್ಷ ರೂಪಾಯಿಂದ 2.5 ಕೋಟಿ ರೂಪಾಯಿವರೆಗೂ ಇವಾಗ ಅವ್ರಿಗೆ ಕಾಂಪನ್ಸೇಷನ್ ಸಿಗ್ತಾ ಇದೆ. ಅವರ ಭವನೆ ನೀಗ್ತದೆ. ಅವರೇನು ರೈತರೇನು ಬೇಡ ಅಂದವ್ರು, ಹಣ ಬೇಡ ಅಂದವ್ರು 50-50 ಶೇರ್ಗೆ ಹೋಗ್ತಾರೆ. ಅವ್ರಿಗೆ ಬಿಡಿ, ಬದುಕಕ್ಕೆ ಬಿಡಿ. ನೀವ್ಯಾಕೆ ನಿಮ್ಮ ಕ್ಷುಲ್ಲಕ ರಾಜಕಾರಣಕ್ಕೋಸ್ಕರ ಚುನಾವಣೆ ಮಾಡಿ ಆ ಸಮಯ ಬಂದು ಹೋರಾಟ ಮಾಡಿ ಕ್ಷುಲ್ಲಕ ರಾಜಕಾರಣಕ್ಕೋಸ್ಕರ ರೈತರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ? ಸೊ ಈ ಹೋರಾಟದ ಹಿಂದೆ JDS ಇದೆ ಬೇಸಿಕಲಿ, ನೀವು ಹೇಳ್ತಾ ಇರೋದು ಅದನ್ನ 100%. ಅದು ಏನ್ ಗೊತ್ತಾ, 85% ರೈತರು ಒಪ್ಕೊ ಕೊಟ್ಟ ಮೇಲೆ ನೀವು ಇನ್ನು 15% ರೈತ ಇಟ್ಕೊಂಡು ಅವ್ರಿಗೆ ಗೊಂದಲ ಮೂಡಿಸಿ ಮಾಡೋ ಅಗತ್ಯನೇ ಇಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, 1 ಗುಂಟೆ ಜಮೀನನ್ನು ಕೂಡ ಒತ್ತಾಯಪೂರ್ವಕವಾಗಿ ತೆಗೆದುಕೊಳ್ಳೋದಿಲ್ಲ, ಇದು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಇವತ್ತು ಅವ್ರೇನು ನಾಟಕ ಆಡ್ತಾ ಇರೋದು, ಪ್ರಾಸನ ಯಾರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು? ಇದು ಬಿಟ್ಟು ಬೇರೆ ಎಲ್ಲಾದ್ರೂ ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ? ಈ ಪಾದಯಾತ್ರೆ ಯಾಕೆ ಮಾಡ್ತಾ ಇಲ್ಲ? ನೋಡಿ 100% ನೀವು ಇಷ್ಟು ಕಾನ್ಫಿಡೆಂಟ್ ಆಗಿ ಒಂದು ಮಾತು ಹೇಳಿದಿರಲ್ಲ, 85-90% ರೈತರು ಒಪ್ಕೊಂಡ್ಬಿಟ್ಟಿದ್ದಾರೆ, 85-90% ರೈತರು ಒಪ್ಕೊಂಡ್ಬಿಟ್ಟಿದ್ದಾರೆ. ನಾನೊಂದು ವಾರದಿಂದ ಹೇಳ್ತಾ ಇದ್ದೀನಿ ರೀ, ಒಂದು ಪ್ರಿಂಟ್ಔಟ್ ತೆಗೆದು ಬಿಡಿ. ಸರಿ, ಒಪ್ಪಿಕೊಂಡಿರುವ ರೈತರ ಹೆಸರು, ಕರೆಕ್ಟ್, ಅವರ ಜಮೀನು, ಸರ್ವೆ ನಂಬರು, ಸರಿ, ಒಪ್ಪಿಕೊಳ್ಳದೇ ಇರುವ ರೈತರ ಹೆಸರು, ಸರಿ, ಅವರ ಸರ್ವೆ ನಂಬರು, ಜಮೀನು ತೆಗೆದು ಆ ಗ್ರಾಮ ಪಂಚಾಯತಿ ಮುಂದೊಂದು ಪ್ರಿಂಟ್ಔಟ್ ಹಾಕ್ಬಿಡಿ ಅಂತ. ನೋಡಿ, ಈಗ ತುಂಬಾ ಇದು ಸರಿ. ಈ ಮಾತನ್ನ ಕುಮಾರಸ್ವಾಮಿ ಅವರು ಕೇಳಬೇಕು, ಆಕ್ಚುಲಿ ಅಶೋಕ್ ಅವರು ಕೇಳಬೇಕು, ಚರ್ಚೆಗೆ ಬರಬೇಕು, ಮಾಹಿತಿ ತಗೋಬೇಕು. ಮಾಹಿತಿ ತೆಗೆದುಕೊಳ್ಳದಲ್ಲೇ ರೈತರು ಗೊಂದಲ ಮೂಡಿಸಬಾರ್ದು. ನೋಡಿ, 5730 ಕುಮಾರಸ್ವಾಮಿ ಅವರಿಗೆ ಅಶೋಕ್ ಅವ್ರಿಗೆ ಉತ್ತರ ಕೊಡ್ತಿದ್ದೀನಿ ಅನ್ಕೋಬೇಡಿ. ಇಲ್ಲ, ನಾವು ರೈತರಿಗೆ ಉತ್ತರ ಕೊಡ್ತಾ ಇದ್ದೀವಿ. 15% ರೈತರು ಯಾರು ಆಮೇಲೆ ಇದು ಬಿಡದಿಯ ಟೌನ್ಶಿಪ್ ವಿಷಯ ಬರೀ ಬಿಡದಿಗಷ್ಟೇ ಉಳ್ಕೊಂಡಿಲ್ಲ, ಇದು ರಾಜ್ಯ ತುಂಬಾ ಚರ್ಚೆ ಆಗ್ತಾ ಇದೆ. ಆ ಕಾರಣಕ್ಕೆ ರಾಜ್ಯದ ಜನರಿಗೆ ಹೇಳ್ದಂಗೆ ಆಗುತ್ತೆ. ಇಲ್ಲ, ಖಂಡಿತ. ಈಗ ನೋಡಿ, ಈಗ ನಾವೇನು ಹೇಳ್ತಾ ಇದೀವಿ ಅಂದ್ರೆ 5703 ರೈತರಿಗೆ ನೋಟಿಸ್ ಅನ್ನ ಕೊಟ್ಟು ನಿಮ್ಮ ಜಮೀನನ್ನು ನಾವು ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಈ ತರ ಅಧಿಸೂಚನೆಯನ್ನು, ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ್ದೀವಿ. ನಿಮ್ದೇನೋ ತಕರಾರು ಇದ್ರೆ ಬಂದು ನಮ್ಮನ್ನು ಸಂಪರ್ಕ ಮಾಡಿ ಅಂತ ಹೇಳಿದಾಗ ಸುಮಾರು 704 ರೈತರು ಮಾತ್ರ, 5703ರಲ್ಲಿ 704 ರೈತರು ಮಾತ್ರ ಜಿಲ್ಲಾಧಿಕಾರಿಗಳಿಗೆ ಲಿಖಿತವಾಗಿ ಕೊಟ್ಟಿರ್ತಕ್ಕಂಥದ್ದು, ನಾವು ಜಮೀನು ಕೊಡೋಕೆ ಇಷ್ಟ ಇಲ್ಲ ಅಂತ. ಅದನ್ನು ನಾವು ಅವ್ರಿಗೆ ಮತ್ತೆ ಕನ್ವಿನ್ಸ್ ಮಾಡ್ತೀವಿ. ಅಲ್ಲಿಗೆ ಕೆಲವು ಸಲ ಏನಾಗುತ್ತೆ, ಕೆಲವು ಜಾಗಗಳಲ್ಲಿ ಕಾಂಪನ್ಸೇಷನ್ ಜಾಸ್ತಿ ಕೊಡಬೇಕಾಗಿ ಬರಬಹುದು, ಕೆಲವು ಜಾಗಗಳಲ್ಲಿ ಬಿಡಬೇಕಾಗಬಹುದು. ಅದನ್ನ ಅಲ್ಲಿ ಜಿಲ್ಲಾಡಳಿತ ತೀರ್ಮಾನ ಮಾಡುತ್ತೆ, ಸರ್ಕಾರ ತೀರ್ಮಾನ ಮಾಡುತ್ತೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ತೀರ್ಮಾನ ಮಾಡುತ್ತೆ. ಆದರೆ ಈ ಯೋಜನೆಯನ್ನು ಕೈ ಬಿಡೋ ಪ್ರಮೇಯನೇ ಇಲ್ಲ. ಆದ್ರೆ ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು 2006ರಿಂದ 2020ವರೆಗೂ 21ವರೆಗೂ ಅವರೇ ಇದ್ರು. 4 ಜನ ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗಿದ್ರು, ಕುಮಾರಸ್ವಾಮಿ ಕೂಡ ಮುಖ್ಯಮಂತ್ರಿ ಆಗಿದ್ರು. ಅವಾಗೆಲ್ಲ ಅದು ಇರ್ಲಿ ಅಂತಾನೆ ಹೇಳಿರ್ತಕ್ಕಂಥದ್ದು. ಎಲ್ಲಾ ಮುಖ್ಯಮಂತ್ರಿಗಳು ಕೂಡ ಸಭೆಗಳನ್ನ ಮಾಡಿದ್ದಾರೆ, ರೈತರ ಸಮೇತ ಮಾಡಿ ಇದು ಮುಂದುವರಿಯಬೇಕು, ಈ ಯೋಜನೆ ಕಾರ್ಯಗತ ಆಗಬೇಕು ಅಂತಾನೆ ಹೇಳಿದ್ದಾರೆ. ಹಂಗಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಏನದು ಕಾರ್ಯಗತ ಆಗಬಾರದು ಅಂತ ಹೇಳುವಂಥದ್ದು? ಓಕೆ, ಒಂದು ನಿಮಿಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.